ಹಾಯ್ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ಇವತ್ತು ಕೊಬ್ಬರಿ ಲಟ್ಟಿಗೆ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಸುಲಭವಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಹಿಟ್ಟು ಬೀಸಣಿಕೆಯಲ್ಲಿ ಅಂದರೆ ಗಿರಣಿಗೆ ಹೋಗಿ ಹಾಕಿಸ್ಕೊಂಬರ್ಬೇಕು. ಫಸ್ಟಿಗೆ ಅಕ್ಕಿನ ತೊಳೆದು ಚೆನ್ನಾಗಿ ಒಣ ಹಾಕಿಡಬೇಕು. ಅದನ್ನಲ್ಲಿ ತೊಗೊಂಬಂದಿದ್ದ ಅಕ್ಕಿನ ಚೆನ್ನಾಗಿ ಗ್ಯಾಸಲ್ಲಿ ಹುರಿಬೇಕು. ಬಾಣಲಿ ಇಟ್ಟು ಅಕ್ಕಿನ ಹುರ್ಕೊಂಡ್ಬಿಟ್ಟು ಅದಕ್ಕೆ ಕಡಲೆ, ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು, ಮಂಡಕ್ಕಿನ ಸ್ವಲ್ಪ ಹಾಕಿ ಹಿಟ್ಟಿನ ಗಿರಣಿಯಲ್ಲಿ ಅದನ್ನು ಬೀಸ್ಕೊಂಡು ಬಂದಿರಬೇಕು. ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದ ನೀರು ತಗೊಂಡು ನೀವು ಕಾಯಕ್ಕಿಡಬೇಕು. ಅಷ್ಟರೊಳಗೆ ಒಂದು ರುಬ್ಬುವ ಮಿಶ್ರಣವನ್ನು ಮಾಡ್ಕೊಂಬರೋಣ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು, ಮತ್ತು ಕೊಬ್ಬರಿಯನ್ನು ಚೆನ್ನಾಗಿ ರುಬ್ಕೋಬೇಕು. ಅದು ನೈಸ್ ಆಗೋವರೆಗೂ. ನೈಸ್ ಆಗೋಕ್ಕಾಗಲ್ಲ ಅಂತ ಅಂದಾಗ ನೀವು ಕೊಬ್ಬರಿ ತುರಿದು ಅದನ್ನು ನುಣ್ಣಗೆ ಮಾಡಿ ಇಟ್ಕೊಂಡಿರಿ. ಆವಾಗ ಬೇಗ ಗ್ರೈಂಡ್ ಆಗುತ್ತೆ. ಅದಕ್ಕೆ ಅರಿಶಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಮೇಲೆ ನಾವು ಕುದಿಯೋಕ್ಕಿಟ್ಟಿದ್ದ ನೀರಿಗೆ ನಾವೇನು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಸುರಿದ್ಬಿಟ್ಟು ನಾವು ರುಬ್ಬಿದ ಮಿಶ್ರಣನ ಹಾಕಿ ಮತ್ತು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಅದು ಗಂಟಿಲ್ದಂಗೆ ನಾದಬೇಕು. ಆವಾಗ ನಾದ್ಕೋಬೇಕು. ಫಸ್ಟು ಅದನ್ನು ಚೆನ್ನಾಗಿ ಅಲ್ಲೇ ಒಲೆಯಲ್ಲೇ ಬಾಸ್ಕೊಂಡು ನಾದ್ಕೊಂಡ್ಬಿಟ್ಟು ಆಮೇಲೆ ನಾವು ಇಲ್ಲಿ ಶೇಪ್ ಕೊಡ್ಬೋದು. ನೀವು ಕೋಳ್ಬೇಳೆ ಶೇಪಲ್ಲಾದರೂ ಮಾಡ್ಕೋಬೋದು, ಈ ಥರ ಉದ್ದಣಿಕೆಯಲ್ಲಿ ಮಾಡ್ಕೋಬೋದು. ಅದಕ್ಕೆ ಲಟ್ಟಿಕೆ ಅಂತ ಕರಿತೀವಿ. ಅದನ್ನು ಚೆನ್ನಾಗಿ ಎಣ್ಣೆ ಕಾದಿದ ನಂತರ ಅದನ್ನೆಲ್ಲನೂ ಅದಕ್ಕೆ ಸುರಿಬೇಕು. ಅಂದರೆ ತುಂಬ ಜೋರು ಉರಿಯಲ್ಲಿ ಹಿಡ್ಕೊಂಡ್ವಿ ಅಂದರೆ ಬೇಗ ಸೀದೋ ಚಾನ್ಸಸ್ ಇರುತ್ತೆ. ಇದು ಚೆನ್ನಾಗಿ ಬೇಯಲೂಬೇಕು. ಈ ಕಡೆ ಅದು ಮುರಿದ ತಕ್ಷಣ ಒಂದು ಸ್ವಲ್ಪ ಶಬ್ದ ಕರ್ಮ್ ಅಂತ ಬರೋ ಹಂಗೆ ನಾವು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ಕರೆದಿದ ಮೇಲೆ ನಾವು ಇದು ಕರಿಯೋ ಪ್ರೊಸೆಸರು ಲೇಟ್ ಆಗುತ್ತೆ. ಬಟ್ ಮಕ್ಕಳು ಬೇಕ್ರಿಯಲ್ಲಿ ತುಂಬಾ ಆ ಚಿಪ್ಸ್ ಈ ಚಿಪ್ಸ್ ತಿನ್ನೋ ಬದಲು ಆಯಿಲಲ್ಲಿ ಮಾಡಿರ್ತಾರೆ. ಯಾವ ಆಯಿಲಲ್ಲಿ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ. ನಮ್ಮ ಮನೆಯಲ್ಲೇ ಮಾಡಿಕೊಟ್ಟಿದ್ದ ಆಯಿಲಲ್ಲಿ ತಿಂದರೆ ತುಂಬಾ ಅವರು ಚೆನ್ನಾಗಿರುತ್ತೆ. ಇಲ್ಲಿ ಬಿಕೋ ಕಂಪ್ನಿಯವ್ರು ಟಿಶ್ಯೂ ಅವ್ರು ತರಿಸಿದ್ದೆ ಮೊನ್ನೆ ನಾನು ಆನ್ಲೈನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಕರೆದಿದ್ದ ಐಟಮ್ಸ್ ಅದಕ್ಕೆ ಹಾಕಿದರೆ ತುಂಬ ಆಯಿಲ್ ಕಂಟೆಂಟ್ನ ತುಂಬಾ ಚೆನ್ನಾಗಿ ಹೀರ್ಕೊಂಡಿದೆ. ತುಂಬ ಖುಷಿಯಾಯಿತು. ಇದು 2 ರೋಲ್ ಬರುತ್ತೆ. ಇದು 160 ರುಪೀಸಿಗೇನೋ ನಾನು ತರಿಸಿದ್ದೆ. ಆಮೇಲೆ ಈಗ ಅದನ್ನು ಕರೆದಾದ್ಮೇಲೆ ಮಕ್ಕಳಿಗೆ ಸಾಸ್ ಜೊತೆ ಕೊಟ್ಟು ತುಂಬ ಚೆನ್ನಾಗಿರುತ್ತೆ.